ಚಿಕ್ಕಪಡಸಲಗಿ ಬ್ಯಾರೇಜಿಗೆ ಹಾಳಾಗಿರುವ ತಡೆಗೋಡೆಗಳನ್ನು ಮರು ನಿರ್ಮಿಸಬೇಕೆಂದ ಆಗ್ರಹ. ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಬ್ಯಾರೇಜಿಗೆ ಅಳವಡಿಸಿದ ತಡೆಗೋಡೆಗಳಿಗೆ ಹಲವಾರು ವಾಹನಗಳು ಬಂದು ಡಿಕ್ಕಿ ಹೊಡೆದಿರುವ ಪರಿಣಾಮವಾಗಿ ತಡೆಗೋಡೆಗಳು ಹಾಳಾಗಿರುವುದರಿಂದ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಎಚ್ಚೆತ್ತುಕೊಂಡು ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ತಡೆಗೋಡೆ ನಿರ್ಮಿಸಬೇಕು ಹಾಗೂ ಬ್ಯಾರೇಜಿಗೆ ಸಿಸಿ ಕ್ಯಾಮೆರಾ, ವಿದ್ಯುತ್ ದೀಪಗಳನ್ನು ಅಳವಡಿಸಬೇಕೆಂದು ರೈತ ಮುಖಂಡರಾದ ಗೂಡುಸಾಬ್ ಹೊನವಾಡ್ ಅವರು ಮಾಧ್ಯಮದ ಮೂಲಕ ಜಿಲ್ಲಾ ಹಾಗೂ ತಾಲೂಕು ಆಡಳಿತಕ್ಕೆ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, DD9 ನ್ಯೂಸ್ ಕನ್ನಡ, ಜಮಖಂಡಿ. ನಮ್ಮ ಜಮಖಂಡಿ ತಾಲೂಕಿನ ಮಹಾಜನತೆಯಲ್ಲಿ ನಮಸ್ಕಾರಗಳು ಮಾಡುತ್ತಾ, ಇವತ್ತು ನಾವು ಚಿಕ್ಕಪಡಸಲಗಿ ಬ್ರಿಡ್ಜ್ ಮೇಲೆ ಇದ್ದೀವಿ. ಬ್ರಿಡ್ಜ್ ಮೇಲೆ ಯಾಕದೀವಪ್ಪ ಅಂದ್ರೆ ಈ ಬ್ರಿಡ್ಜ್ ತುಂಬ ಹಳೇದಾದದ್ದು. ಇದರಲ್ಲಿ ದಿನಾಲು ಸಾವಿರಾರು ವಾಹನಗಳ ಒಂದು ಓಡಾಟ ಇದೆ. ಇಲ್ಲಿ ಈ ಬ್ರಿಡ್ಜ್ಗೆ ತಡೆಗೋಡೆ ಅಂದರೆ ಏನು ಒಂದು ಕಟೇಂಜನ್ ಅಂತೀವಿ, ಅವು ಯಾವ್ಯಾವ ರಾತ್ರಿ ಟೈಮ್ನಲ್ಲಿ ವಾಹನಗಳು ಡಿಕ್ಕಿ ಹೊಡೆದು ಸಾಕಷ್ಟು ಅವೆಲ್ಲ ಹಾಳಾಗಿ ಇವತ್ತು ಮೇಲೆ ಅಡ್ಡಾಡುವಂಥ ಜನರಿಗೆ ಭಾಳಷ್ಟು ತೊಂದರೆ ಆಗ್ತಾ ಇದೆ. ಇಲ್ಲಿ ಏನಾದರೂ ಅಪಘಾತಗಳು ಸಂಭವಿಸಿದರೆ ಅದು ಗುರುತು ಕೂಡ ಆಗೋದಿಲ್ಲ. ಯಾಕಂದರೆ ವಾಹನ ಚಾಲಕರು ಆದಷ್ಟು ಭಾಳ ಸ್ಪೀಡ್ ಇರ್ತಾರೆ. ಇಲ್ಲಿ ನೈಟ್ ಟೈಮಲ್ಲಿ ಏನು ಒಂದು ಈ ಲೈಟ್ ಬೆಳಕಲ್ಲಿ ಈಗಾಗಲೇ LED ಒಂದು ಲೈಟ್ಗಳು ಬಂದಾವಲ್ಲ, ಆ ಲೈಟಿನ ಮೂಲಕ ಏನಾದರೂ ಅನಾಹುತ ಸಂಭವಿಸಿದ್ರೆ ಇಲ್ಲಿ ಜೀವ ಕಳ್ಕೊಂತ ಅನಾಹುತಗಳಾಗುವಂಥ ಸಂಭವ. ಈ ನಿಟ್ಟಿನೊಳಗೆ ನಾನು ಜಿಲ್ಲಾ ಆಡಳಿತ ಮತ್ತು ತಾಲೂಕು ಆಡಳಿತ ಮತ್ತು ಲೋಕೋಪಯೋಗಿ ಸಚಿವರಿಗೆ ಮತ್ತು ಈಗಿನ ಶಾಸಕರಿಗೆ ನಾನು ಮನವಿ ಮಾಡ್ಕೋದಿಷ್ಟೇ, ಆದಷ್ಟು ಬೇಗ ಚಿಕ್ಕಪಡಸಲಗಿ ಬ್ರಿಡ್ಜ್ ಮೇಲೆ ಏನು ಇವ ಈ ಕಟೇಂಜನಗಳು ಅಂದರೆ ಗೋಡೆಗಳು ಏನು ಹಾಳಾಗಿದಾವ ಅದನ್ನ ಆದಷ್ಟು ಬೇಗ ತಾವು ಬಂದು ಇಲ್ಲಿ ಅದನ್ನು ರಿಪೇರಿ ಮಾಡುವಂಥ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ಈ ಜನರ ಪರವಾಗಿ ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಜನರ ಜೀವನ ಭಾಳ ಅಮೂಲ್ಯವಾದದ್ದು. ವಾಹನಗಳು ಕೂಡ ಭಾಳಷ್ಟು ಇವತ್ತಿನ ದಿವಸ ಕಾರ್ಖಾನೆಗಳು ಚಾಲೂ ಆಗಿದ್ದಾವೆ. ಫ್ಯಾಕ್ಟ್ರಿಗಳ ಕೂಡ ಈ ರೋಡ್ ಮೇಲೆ ಈ ಬ್ರಿಡ್ಜ್ ಮೇಲೆ ಅಡ್ಡಾಡುವಂಥ ಟೈಮ್ನಲ್ಲಿ ವಾಹನಗಳು ಏನಾದರೂ ಒಂದು ಹೆಚ್ಚು ಕಡಿಮೆ ಆದ್ರೆ ನದಿಗೆ ಜಾರುವಂಥ ಒಂದು ಸಂಭವ ಐತಿ. ಆ ನಿಟ್ಟಿನೊಳಗೆ ಆದಷ್ಟು ಬೇಗ ತಾಲೂಕು ಆಡಳಿತ ಮುನ್ನೆಚ್ಚರಿಕೆ ಎಚ್ಚರಿಕೊಂಡು ಇದು ಕೆಲಸ ಮಾಡಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಇಲ್ಲಿ ನಾನು ಇನ್ನೊಂದು ವಿನಂತಿ ಮಾಡ್ಕೋದು ಏನಂದ್ರೆ, ಈ ಬ್ರಿಡ್ಜ್ ಮೇಲೆ ಆಗುವಂಥ ಅನಾಹುತಗಳನ್ನು ತಪ್ಪಿಸಬೇಕು ಮತ್ತು ಗುರುತಿಸಬೇಕಂದ್ರೆ ಆ ದಂಡೆಗೆ ಮತ್ತು ಈ ದಂಡೆಗೆ ಒಂದು CC ಕ್ಯಾಮ್ರಾನ ಅಳವಡಿಕೆ ಮಾಡಬೇಕು ತಾಲೂಕು ಆಡಳಿತ. ಜೊತೆಗೆ ಇದಕ್ಕೆ ಲೈಟ್ ಕೂಡ ನಾನು ಅಳವಡಿಕೆ ಮಾಡಬೇಕಂತೇಳಿ ನನ್ನ ಅನಿಸಿಕೆ ಮತ್ತು ಜನರ ಒತ್ತಾಯ ಕೂಡ ಇದೆ. ಯಾಕಂದ್ರೆ ಸಾಕಷ್ಟು ಬ್ರಿಡ್ಜ್ಗಳ ಮೇಲೆ ನೋಡಿನೋ ಈ ಒಂದು ಲೈಟ್ ಬೆಳಕಲ್ಲಿ ಮತ್ತು ಏನಾದರೂ ಒಂದು ಅನಾಹುತಗಳಾಗಲಿ, ಯಾವ ಬೇರೆ ವಾಹನಗಳು ಡಿಕ್ಕಿ ಆಗಲಿ ಮತ್ತು ಈ ನಮ್ಮ ತಡೆಗೋಡೆಗೆ ಡಿಕ್ಕಿ ಹೊಡೆಸ್ಕೊಂಡು ಹೋಗುವಂಥ ಸಂದರ್ಭದೊಳಗೆ ಆ CC ಕ್ಯಾಮ್ರಾದಲ್ಲಿ ಒಂದು ಸೇವ್ ಆಗ್ತಾ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ಅದಕ್ಕಾಗಿ ಆ ಕೆಲಸವನ್ನು ಆದಷ್ಟು ಬೇಗ ಲೋಕೋಪಯೋಗಿ ಸಚಿವರು ಮತ್ತು ಈ ಏನು ನಮ್ಮ PW ಅಧಿಕಾರಿಗಳು ಬಂದು ಆದಷ್ಟು ಬೇಗನಾದರೂ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೇನೆ.